ಸುಹಾಸಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸುಹಾಸಿನಿ ಕಾರ್ಯಕ್ರಮ ಇನ್ನು ಮುಂದೆ ವಾರ ಪೂರ್ತಿ ನಿಮ್ಮ ಜೊತೆ ಇರ್ತೀವಿ, ವಿಶೇಷ ಮಾಹಿತಿನ ತೆಗೆದುಕೊಂಡು ಬರ್ತೀವಿ. ಇವತ್ತು ಮಂಗಳವಾರ ಆರೋಗ್ಯ ವಿಷಯಗಳ ಕುರಿತಂತೆ ಮಾತಾಡುವಂತಹ ಸಮಯ. ನಮ್ಮ ಡಾಕ್ಟರ್ ಬಂದಿದ್ದಾರೆ ನಿಮ್ಮ ಆರೋಗ್ಯ ವಿಚಾರಿಸೋದಕ್ಕೆ. ಹಾಗಾದರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಸಬಿತಾ. ಡಯಾಬಿಟಿಸ್ ಅನ್ನೋದು ತುಂಬಾ ಸಾಮಾನ್ಯ ಕಾಯಿಲೆ ಆಗುವಂತಹ ದಿನಗಳಿದು. ಯಾಕಂದರೆ ತುಂಬ ಜನಕ್ಕೆ ಡಯಾಬಿಟಿಸ್ ಕಾಡ್ತಾ ಇದೆ. ಸೊ ಡಯಾಬಿಟಿಸ್ನ ಕಾರಣಗಳೇನು, ಇದು ಬರೋದಕ್ಕೆ ಇದರ ಲಕ್ಷಣಗಳೇನು ಅನ್ನೋದಕ್ಕಿಂತ ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ಡಯಾಬಿಟಿಸ್ನಿಂದ ನರದೌರ್ಬಲ್ಯದಂತಹ ಸಮಸ್ಯೆ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಷಯ. ಈ ವಿಷಯದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪಾಸಿಟಿವ್ ಹೋಮಿಯೋಪತಿ ವೈದ್ಯರಂತ ಡಾಕ್ಟರ್ ಕುಮಾರ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಸೊ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮುಖ್ಯವಾಗಿ ಫಸ್ಟ್ ಡಯಾಬಿಟಿಕ್ ಎಂಥವ್ರಿಗೆ ಮೇನ್ ಕಾಣಿಸ್ಕೊಳ್ಳುತ್ತೆ, ಡಯಾಬಿಟಿಕ್ಗೆ ಕಾರಣ ಏನು ಅಂತ? ಓಕೆ, ಫಸ್ಟ್ ಆಫ್ ಆಲ್ ಡಯಾಬಿಟಿಸ್ ಅಂದರೆ ಈಗ ಏನೋದು ಎಸ್ಪೆಷಲಿ ನಮ್ಮ ಕರ್ನಾಟಕ ಆಗಲಿ, ನಮ್ಮ ಇಡೀ ಭಾರತ ಆಗಲಿ, ಇಡೀ ಪ್ರಪಂಚ ಆಗಲಿ 1/3 ನಿಯರ್ಲಿ 30 to 35% ಆಫ್ ದ ಪೀಪಲ್ ದೇ ಆರ್ ಸಫರಿಂಗ್ ಫ್ರಮ್ ಡಯಾಬಿಟಿಸ್. ಇದೇನು ಡಯಾಬಿಟಿಸ್ ಅಂತ ಹೇಳ್ತಾರಲ್ಲ, ವಾಟ್ ಇಸ್ ದಿಸ್ ಏನನ್ನುವಾಗ ಏನೋ ಒಂದು ಹೋಗ್ತಾ ಇತ್ತು. ಆ ಹಳೆ ಕಾಲದ ನಾವು ಏನಂತ ಇದ್ದೀವಿ, ನಾವು ಮಧುಮೇಹ ಅಂತ ನಾವು ಹೇಳ್ತಾ ಇದ್ದೀವಿ. ನಾವು ಆ ಮಧುಮೇಹ ಅನ್ನುವಾಗ ಏನು, ಒಂದು ಸಕ್ಕರೆ ಯೂರಿನ್ನಲ್ಲಿ ಹೋಗ್ತಾ ಇತ್ತು. ಡಯಾಬಿಟಿಸ್ ಅನ್ನುವಾಗ ಲೈಕ್ ಸೈಫನ್, ಒಂದು ವಾಟರ್ ಒಂದು ಟ್ಯಾಪ್ ಹೆಂಗಿರುತ್ತೆ ಆ ಥರ ಹೋಗ್ತಾ ಇತ್ತು. ಅಂದರೆ ಆವಾಗಲೇ ಹೇಳ್ತೀವಿ ನಾವು ಪಾಲಿಯೂರಿಯಾ, ಪಾಲಿಫೇಜಿಯಾ, ಪಾಲಿಡಿಪ್ಸಿಯಾ ಅಂದರೆ ತುಂಬ ದಾಹ ಹೆಚ್ಚು ಕಾಣಿಸ್ಕೊಳ್ಳೋದು, ತುಂಬ ಅವ್ರಿಗೆ ಹೊಟ್ಟೆನಲ್ಲಿ ಹಸು ಜಾಸ್ತಿ ಕಾಣಿಸ್ಕೊಳ್ಳೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಸರಿ ಆಯಿತು, ಏನಾಗುತ್ತೆ ರಕ್ತದಲ್ಲಿ ನಮಗೆ ಒಂದು ಊಟ ನಾವು ಮಾಡ್ತೀವಿ. ಊಟ ಮಾಡಿದ ತಕ್ಷಣ ಕಾರ್ಬೋಹೈಡ್ರೇಟ್ ಅಂದ ತಕ್ಷಣ ನಾವು ಅಂದ್ಕೊಂಡಿದ್ದೀವಿ, ಓ ಡಯಾಬಿಟಿಸ್ ಬಂತು, ಅಕ್ಕಿ ನಾವು ತಿನ್ನಬಾರ್ದು. ಆ ಥರ ಅಲ್ಲ, ಅಕ್ಕಿ ತಿನ್ನಬೇಕು. ಅಕ್ಕಿ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಕಾರ್ಬೋಹೈಡ್ರೇಟ್ ಅನ್ನೋದು ಏನಾಗುತ್ತೆ ಅಂದರೆ ನಮ್ಮ ಸುಕ್ರೋಸ್ ಅಂತ ಇರೋದು ಸ್ಟಾರ್ಚ್ ಇರುತ್ತೆ, ಸ್ಟಾರ್ಚ್ ಸುಕ್ರೋಸ್ ಅಂತ ಚೇಂಜ್ ಆಗುತ್ತೆ. ಅದನ್ನು ಕನ್ವರ್ಟ್ ಮಾಡಿ ಗ್ಲೂಕೋಸ್ ಬೇಕೇ ಬೇಕು. ನಮ್ಮ ಜೀವನದಲ್ಲಿ ನಾವು ಬದುಕಬೇಕು ಅಂದರೆ 5 ನಿಮಿಷ ಗ್ಲೂಕೋಸ್ ಇಲ್ಲ ಅಂದರೆ ನಾವೆಲ್ಲ ಹೆಣ ಆಗಿಬಿಡ್ತೀವಿ. ಅದರಿಂದ ಈ ಗ್ಲೂಕೋಸು ಸಕ್ಕರೆ ಎಲ್ರಿಗೂ ಇದ್ದೇ ಇರುತ್ತೆ. ಇದೇ ನಮ್ಮ ಶಕ್ತಿ. ಈ ಶಕ್ತಿಗೆ ವೀಸಾ ಕೊಡೋಂಗೆ ಇರೋದು ಏನು ಅಂದರೆ ದಟ್ ಈಸ್ ಕಾಲ್ಡ್ ಅಸ್ ಇನ್ಸುಲಿನ್. ಆ ಇನ್ಸುಲಿನ್ ಅಂತ ಚೆನ್ನಾಗಿ ಪ್ರೊಡ್ಯೂಸ್ ಆಗ್ತಾ ಇರಬೇಕು. ಪ್ಯಾಂಕ್ರಿಯಾಸ್ ಅಂತ ಒಂದು ಆರ್ಗನ್ ಒಂದಿದೆ, ಅದು ಇನ್ಸುಲಿನ್ ಅಂತ ಒಂದು ಹಾರ್ಮೋನು. ಈ ಹಾರ್ಮೋನ್ ಇಸ್ ಲೈಕ್ ಅ ವೀಸಾ. ನಿಮಗೆ ಎನರ್ಜಿ ಬೇಕು. ಒಂದೊಂದು ಸೆಲ್ಲು, ಫಾರ್ ಎಕ್ಸಾಂಪಲ್ ಒಂದು ಸೆಲ್ಲನ್ನು ನಾವು ಒಂದು ಬಲ್ಬ್ ಅಂತ ಇಟ್ಕೊಳ್ಳೋಣ. ಕರೆಂಟ್ ಇದೆಲ್ಲ, ದಟ್ ಕರೆಂಟ್ ಇಸ್ ಲೈಕ್ ಅ ಗ್ಲೂಕೋಸ್. ಆ ಸ್ವಿಚ್ ಇದೆಲ್ಲ, ಸ್ವಿಚ್ ಇಸ್ ಲೈಕ್ ಇನ್ಸುಲಿನ್. ಏನಾಗುತ್ತೆ ಅಂದರೆ ಡಯಾಬಿಟಿಸ್ 2 ಅಂತ ಇರೋವರೆಗೆ ಏನಾಗುತ್ತೆ ಅಂದರೆ ಈ ಡಯಾಬಿಟಿಸ್ ಇನ್ಸುಲಿನ್ ಕಾಣಿಸ್ಕೊಳತ್ತೆ. ಅಂದರೆ ಪವರ್ ಇದೆ, ಅಪ್ ಟು ಸ್ವಿಚ್ ತನಕ ಪವರ್ ಬಂದಿದೆ. ನೀವು ಆನ್ ಮಾಡಬೇಕು ಅಂದರೆ ಈ ಇನ್ಸುಲಿನ್ನು ಆ ಸಕ್ಕರೆಯನ್ನು, ಆ ಗ್ಲೂಕೋಸನ್ನು ನಿಮ್ಮ ಸೆಲ್ ಒಳಗೆ ಕರ್ಕೊಂಡು ಹೋಗುವಾಗ ಬಲ್ಬ್ ಹೊಳೆಯುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಈ ಬಲ್ಬ್ ಅನ್ನೋದು ಫಾರ್ ಎಕ್ಸಾಂಪಲ್ ಒಂದು ಸೆಲ್ ಅಂತ ಇಟ್ಕೊಳ್ಳೋಣ. ಒಂದು ಸೆಲ್ ಈಸ್ ಅ ಬೇಸಿಕ್ ಯೂನಿಟ್ ಆಫ್ ಅವರ್ ಬಾಡಿ ಅಂತ ನಾವು ಹೇಳ್ತೀವಿ. ನಾವು ಎಲ್ಲರೂ ಇರೋದಕ್ಕೂ ಕೋಟ್ಯಾಂತರ ಅಂತ ಹೇಳೋಕ್ಕಲ್ಲ, ಟ್ರಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಸೆಲ್ಸ್ ದೇರ್ ಅಂತ ನಾವು ಹೇಳ್ತೀವಿ. ನಾವು ಒಂದೊಂದು ಈ ಶಕ್ತಿ ಬೇಕಾಗಿದ್ದು ಗ್ಲೂಕೋಸ್ ಬೇಕೇ ಬೇಕು. ಏನು ಮಾಡಬೇಕು, ಡಯಾಬಿಟಿಸ್ ಬಂತು ಅಂದ ತಕ್ಷಣ ಈ ಬ್ಯಾಲೆನ್ಸ್ ಮಾಡಬೇಕು. ಲೈಕ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಅನ್ನೋ ಈ 3 ನಮ್ಮ ಜೀವಕ್ಕೆ ಇಂಪಾರ್ಟೆಂಟು ಇದೆಲ್ಲ, ಅತ್ಯವಶ್ಯ ಅಂತ ಹೇಳ್ತೀವಲ್ಲ ನಾವು, ಅದು ಇದು 3 ಬೇಕೇ ಬೇಕು. ಸಕ್ಕರೆ ಒಂದು ಏನು ಅಂದರೆ ಲೈಕ್ ಎಲ್ಲ ಕಡೆಯೂ ನೀರು ಕಾಣ್ತಾ ಇದೆ, ಇನ್ಸುಲಿನ್ ಇಲ್ಲ ಅಂದರೆ ನೀವು ಕುಡಿಯೋಕ್ಕೆ ನೀರಿಲ್ಲ, ಸಮುದ್ರ ಥರ ಅದು. ಸೊ ಏನಾಗುತ್ತೆ, ಈ ಥರ ನೀವು ರಕ್ತದಲ್ಲಿ ಸಕ್ಕರೆ ಹೆಚ್ಚು ಕಾಣಿಸ್ಕೊಳ್ತಾ ಇರುವಾಗ ಸೊ ಅಡಚಣೆ ಆಗುತ್ತೆ. ಟ್ರಾಫಿಕ್ ಜಾಮ್ ಅಂದರೆ ನಿಮ್ಮ ಪವರ್ ನಿಮಗೆ ಹೋಗ್ತಾ ಇಲ್ಲ, ಸೆಲ್ ಒಳಗೆ ಹೋಗ್ತಾ ಇಲ್ಲ. ಯಾಕಂದರೆ ಟೈಪ್ 2 ಡಯಾಬಿಟಿಸ್ ಅವರಿಗೆ ಇನ್ಸುಲಿನ್ ಈಸ್ ರಿಲೇಟಿವ್ಲಿ ಇನ್ಸಫಿಷಿಯಂಟ್. ಎಷ್ಟು ಪ್ರೊಡ್ಯೂಸ್ ಮಾಡುತ್ತೋ ಅಷ್ಟು ಕರೆಕ್ಟಾಗಿ ಇಲ್ಲ ಅಂತ ಒಂದು ಲೆಕ್ಕ. ಇನ್ನೊಂದು, ಇನ್ಸುಲಿನ್ ಇದೆ ಬಟ್ ಮೈ ಏನೋ ಆಟೋ ಇಮ್ಯೂನ್ ಅಂತ ಹೇಳ್ತೀವಿ. ಇಟ್ ಈಸ್ ಅನ್ನೋ ರೆಸಿಸ್ಟೆನ್ಸು. ಆ ಇನ್ಸುಲಿನ್ನ ತೊಗೊಳ್ಳಲ್ಲ, ಆ ಸ್ವಿಚ್ಚನ್ನು ಆನ್ ಮಾಡಲ್ಲ, ಅವಾಗ ಎನರ್ಜಿ ಒಳಗೆ ಹೋಗಲ್ಲ. ಸೊ ದಿಸ್ ಇಸ್ ಟೈಪ್ 2 ಡಯಾಬಿಟಿಸ್ ಬರುತ್ತೆ. ಟೈಪ್ 1 ಅನ್ನುವಾಗ ಪಾರಂಪರ್ಯವಾಗಿ ಜೆನೆಟಿಕ್ ಆಗಿ ಏನಾಗುತ್ತೆ ಅಂದರೆ ಚಿಕ್ಕ ಮಕ್ಕಳಿಗೂ ಕಾಣಿಸ್ಕೊಂಡು, ನೀವು ಹೇಳಿದ್ರಲ್ಲ ಲೈಕ್ ಯಾರು ಕಾಣಿಸ್ಕೊಳ್ತಾ ಅಂದರೆ ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸಮಟೈಮ್ಸ್ ಟೈಪ್ ಬೇಬಿಗೂ ಇರ್ಬೋದಾ? ಎಸ್. ಈವನ್ ಏನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಪಾರಂಪರ್ಯವಾಗಿ ಇತ್ತು ಅಂದರೆ ಅವನ ಲೈಫ್ ಸ್ಟೈಲ್ ಸ್ಟ್ರೆಸ್ ಇತ್ತು ಅನ್ನುವಾಗ ಜೆನೆಟಿಕ್ ಆಗಿ ಹಂಗೆ ಕ್ಯಾರಿ ಮಾಡೋಕ್ಕೆ ಸೊ ಪಾರಂಪರ್ಯ ಕಾಯಿಲೆ ಅಂತ ನನಗೆ ಹೇಳ್ಬೋದು ನಾವು. ಇಲ್ಲಿ ಎಷ್ಟು ಪರ್ಸೆಂಟ್ ಬರ್ಬೋದು ಡಾಕ್ಟರ್ ಪಾರಂಪರ್ಯ ಅಂದರೆ? ಪಾರಂಪರ್ಯ 10% ಬರುತ್ತೆ. ಈ ಒತ್ತಡ, ಲೈಫ್ ಸ್ಟೈಲ್ ಚೇಂಜಸ್ಸು, ಮೆಟಬಾಲಿಕ್ ಡಿಸೀಸ್ ಅಂತ ಹೇಳಕ್ ಬಲ್ಲ, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸಿಂಡ್ರೋಮ್ ಅಂದರೆ ಒಂದೇ ಒಂದು ಲಕ್ಷಣ ಮಾತ್ರ ಕಾಣಿಸ್ಕೊಳ್ಳಲ್ಲ. ಹೇಳಿದ್ನಲ್ಲ, ಪಾಲಿಫೇಜಿಯಾ, ತುಂಬ ಹಸು ಜಾಸ್ತಿ ಆಗಿರೋದು, ಪಾಲಿಡಿಪ್ಸಿಯಾ, ದಾಹ ಹೆಚ್ಚು ಕಾಣಿಸ್ಕೊಳ್ತಾ ಇರೋದು, ಆಮೇಲೆ ಪಾಲಿಯೂರಿಯಾ, ತುಂಬ ಹೆಚ್ಚು ಯೂರಿನ್ ಇದರಲ್ಲಿ ಹೋಗ್ತಾ ಇರುತ್ತೆ. ಅದನ್ನೇ ಡಯಾಬಿಟಿಸ್ ಅನ್ನುವಾಗ ಸೈಫನ್ ಥರ ನೀರು ಹೋಗ್ತಾ ಇತ್ತು ಅಂತ ಹೇಳಿ ಆ ಥರ ಇದಾಗ್ತಾ ಇತ್ತು. ಆಯ್ತಪ್ಪ, ಸಕ್ಕರೆ ಕರೆಕ್ಟಾಗಿ ಗ್ಲೂಕೋಸು ನರಗಳ ಸೆಲ್ ಒಳಗೆ ಹೋಗ್ತಾ ಇಲ್ಲ, ಬ್ಲಡ್ನಲ್ಲಿ ಇದೆ,
ಯೂರಿನ್ನಲ್ಲಿ ಕಾಣಿಸ್ಕೊಳ್ತಾ ಇದೆ. ಎಲ್ಲಿ ಹೋಗಬೇಕು? ಸೆಲ್ ಒಳಗೆ ಹೋಗಬೇಕು, ನರಗಳಿಗೆ ಹೋಗ್ತಾ ಇಲ್ಲ. ಆ ಗ್ಲೂಕೋಸ್ ನರಗಳು ನ್ಯೂರೋಪತಿ, ಎನಿಪತಿ, ಅಲೋಪತಿ ಆಗಲಿ, ಹೋಮಿಯೋಪತಿ ಆಗಲಿ, ವೆಂಕಟಾಚಲಪತಿ ಆಗಲಿ, ಕಿತಾಪತಿ, ಎನಿಪತಿ ಅಂದರೆ ಸಫರಿಂಗೇ ಅದು. ವಾಟ್ ವಿ ಕಾಲ್ ಇಸ್ ನ್ಯೂರೋಪತಿ. ನ್ಯೂರೋ ಅಂದರೆ ನರಗಳು. ನಮಗೆ ಬ್ರೈನಿಂದ ಒಂದು ಆರ್ಡರ್ ಬರಬೇಕು, ಆರ್ಡರ್ ಎಲ್ಲ ಕಡೆಯೂ ಹೋಗಬೇಕು, ಆವಾಗಲೇ ನಾವು ಏನೋ ಒಂದು ಸಂತೋಷವಾಗಿರ್ತೀವಿ, ಚೆನ್ನಾಗಿ ಊಟ ಮಾಡೋಕ್ಕಾಗತ್ತೆ, ಆಮೇಲೆ ಒಂದು ನಾರ್ಮಲ್ ಲೈಫನ್ನು ನಮ್ಮ ಲೀಡ್ ಮಾಡೋಕ್ಕಾಗತ್ತೆ. ಸೊ ನ್ಯೂರೋಪತಿ ಅನ್ನುವಾಗ ದ ನರ್ವ್ ಈಸ್ ಗೆಟಿಂಗ್ ಡ್ಯಾಮೇಜ್. ಯಾಕೆ? ಆ ಗ್ಲೂಕೋಸ್ ಬೇಕಾಗಿದ್ದು ಬಿಕಾಸ್ ಆಫ್ ಲ್ಯಾಕ್ ಆಫ್ ಇನ್ಸುಲಿನ್, ಆ ಇನ್ಸುಲಿನ್ ರೆಸಿಸ್ಟೆನ್ಸ್, ಆ ನರ ಒಳಗೆ ಹೋಗ್ತಾ ಇಲ್ಲ. ದಟ್ ಬಲ್ಬ್ ಈಸ್ ನಾಟ್, ದಟ್ ಸೆಲ್ ಈಸ್ ನಾಟ್ ಗೆಟಿಂಗ್ ಇಲ್ಯುಮಿನೇಟೆಡ್. ದಿಸ್ ಇಸ್ ಕಾಲ್ಡ್ ಅಸ್ ನ್ಯೂರೋಪತಿ. ಡಯಾಬಿಟಿಕ್ ನ್ಯೂರೋಪತಿ ಅಂದ್ರೆ ನರ ದೌರ್ಬಲ್ಯ ಶುರು ಆಗುತ್ತೆ ಅಂತ, ನರಗಳಲ್ಲಿ ನೋವು ಕಾಣ್ಕೊಳಿಸುತ್ತೆ ಎಲ್ಲ. ಸರಿ, ಇದು ಅಂದ್ರೆ ಡಯಾಬಿಟಿಕ್ ಇದ್ದವ್ರು ಎಲ್ಲರಲ್ಲೂ ಇದಿರುತ್ತಾ ಅಂತ, ಡಯಾಬಿಟಿಕ್ ನ್ಯೂರೋಪತಿ ಪ್ರಾಬ್ಲಮ್? ಎಸ್, ನರ ಅಂತ ಖಂಡಿತ ಕಾಣಿಸ್ಕೊಳ್ಳುತ್ತೆ. ಬಟ್ ವೇರಿಯೇಷನ್ ಇಟ್ ಡಿಫರ್ಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಸಾಧಾರಣವಾಗಿ ಏನಾಗ್ಬೋದು ಅಂದರೆ ನಾವು ಅದನ್ನು 4 ಒಂದು ಫಸ್ಟ್ ಮೇಜರ್ 2 ಮಾಡ್ಬೋದು. ಒಂದನ್ನು ಮೈಕ್ರೋ ವ್ಯಾಸ್ಕುಲಾರ್, ಚಿಕ್ಕ ನರಗಳು, ಚಿಕ್ಕ ಮೈಕ್ರೋ ವ್ಯಾಸ್ಕುಲಾರ್ ಅಂದರೆ ಬ್ಲಡ್ ಸರ್ಕ್ಯುಲೇಷನ್. ಆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಿ ಕಾಣಿಸ್ಕೊಳ್ಳುತ್ತೆ? ಕಣ್ಣಲ್ಲಿ ಕಾಣಿಸ್ಕೊಳ್ಳುತ್ತೆ, ಆಮೇಲೆ ಚಿಕ್ಕ ಆರ್ಗನ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಮ್ಯಾಕ್ರೋ ವ್ಯಾಸ್ಕುಲಾರ್, ಮ್ಯಾಕ್ರೋ ಅಂದರೆ ದೊಡ್ಡ ವೆಸಲ್ಸ್ ಎಲ್ಲ ಎಲ್ಲಿದೆ? ರಕ್ತನಾಳಗಳು ಎಲ್ಲಿದೆ? ಹಾರ್ಟ್ನಲ್ಲಿ ಹೇಳ್ಬೋದು, ನಮ್ಮ ಡೈಜೆಸ್ಟ್ ಸಿಸ್ಟಮ್ನಲ್ಲಿ ಹೇಳ್ಬೋದು. ಕೆಳಗೆ ಈ ಕಡೆ ಬಂದರೆ ಎಕ್ಸ್ಟ್ರೀಮಿಟೀಸ್ ಅಂತ ಹೇಳುವಾಗ ಕಾಲುಗಳು ಇದರಲ್ಲಿ ದೊಡ್ಡ. ಸೊ ಮ್ಯಾಕ್ರೋವ್ಯಾಸ್ಕುಲಾರ್ ಡಿಸೀಸು ಬರ್ಬೋದು, ಮೈಕ್ರೋವ್ಯಾಸ್ಕುಲಾರ್ ಡಿಸೀಸು ಬರ್ಬೋದು. ಮೈಕ್ರೋವ್ಯಾಸ್ಕುಲಾರ್ ಅಂದ ತಕ್ಷಣ ಕಣ್ಣು ದೃಷ್ಟಿ ಕಡಿಮೆ ಆಗ್ತಾ ಬರುತ್ತೆ. ಆ ಬ್ರೈನ್ಗೆ ಏನು ನಮ್ಮ ಗ್ಲೂಕೋಸ್ ಬೇಕತ್ತಲ್ಲ ಅದು ಸಾಲಲ್ಲ. ಅದೇ ಥರ ಕೆಲ ಟೈಮ್ ಏನಾಗುತ್ತೆ ಅಂದರೆ ಜನರಲಾಗಿ ಏನು ಕಾಣಿಸ್ಕೊಳ್ತಾರೆ? ಡಾಕ್ಟ್ರೇ ನನ್ನ ಹತ್ರ ಒಂದು ಗಾಯ ಬರ್ತಾಯಿತ್ತು, ಬೇಗ ವಾಸಿ ಆಗ್ತಾಯಿತ್ತು, ಸ್ವಲ್ಪ ದಿವಸಗಳಾಗಿ ಬೇಗ ವಾಸಿ ಆಗ್ತಲ್ಲ ಅಂದ ತಕ್ಷಣ ಫಸ್ಟ್ ಡಾಕ್ಟ್ರ್ ಏನಂತಾರೆ? ನೋಡಪ್ಪ, ನಿಮ್ಮ ಮೂತ್ರ ಪರೀಕ್ಷೆ ಮಾಡಬೇಕು, ರಕ್ತನ ಪರೀಕ್ಷೆನ ಮಾಡಬೇಕಾಗತ್ತೆ. ಆವಾಗಲೇ ಫಸ್ಟ್ ಇಂಡಿಕೇಷನ್ ಬರುತ್ತೆ. ಸೊ ಏನಾಗುತ್ತೆ? ರಕ್ತದಲ್ಲಿ ಶುಗರ್ ಕಾಣಿಸ್ತಾ ಇರುವಾಗ ಗ್ಲೂಕೋಸ್ ಇರೋದ್ರಿಂದ ನಿಮ್ಮ ನರಗಳಿಗೆ ಶಕ್ತಿ ಇಲ್ಲ ಅಂದ ತಕ್ಷಣ ದ ಟಿಂಗ್ಲಿಂಗ್ ಅಂತ ಹೇಳ್ತೀವಿ, ಒಂಥರ ಜುಮ್ ಅಂದ್ಕೊಳ್ಳೋದು, ಆಮೇಲೆ ನೋವು ಕಾಣಿಸ್ಕೊಳ್ಳೋದು. ನೋವು ಅಂದರೆ ವಿಪರೀತ ನೋವು ಕಾಣಿಸ್ಕೊಳ್ಳಲ್ಲ, ಕೆಲವು ಟೈಮ್ನಲ್ಲಿ ಸ್ವಲ್ಪ ಲೈಟಾಗಿ ಒಂದು ಕಂಟಿನ್ಯೂಸ್ ಕಾಣಿಸ್ಕೊಳ್ಳೋದು. ಅಂದರೆ ದೇಹದ ಯಾವ ಪಾರ್ಟಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಅಂತ ನ್ಯೂರೋಪತಿ? ಮೇಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಒಂಥರ ಡೈಸಿನೆಸ್ ಅಂತ ಹೇಳ್ತೀವಿ, ಒಂಥರ ನಾಸಿಯಾ, ವಾಮಿಟಿಂಗ್ ಅಂತ. ತಲೆಯಿಂದ ಕೆಳಗೆ ಒಂದೊಂದು ಭಾಗವಾಗಿ ಬಂದರೆ ಕಣ್ಣು ಸ್ವಲ್ಪ ಮಂಜು ಕಾಣಿಸ್ಕೊಳ್ಳುತ್ತೆ. ನಮ್ಮ ಮೂಳೆಗೆ ಬರೋದು ಸರಿಯಾದ ಒಂದು ಕಮೆಂಟ್ ಬರ್ತಾ ಇರೋದ್ರಿಂದ ಇವರು ಒಂಥರ ತಲೆ ಸುತ್ತೋ ಥರ ಆಗ್ತಾ ಬರುತ್ತೆ. ಸ್ವಲ್ಪ ಕೆಳಗೆ ಬಂದರೆ ಕಣ್ಣು ಕಾಣಿಸ್ಕೊಳ್ತಾ ಹೇಳಿದ್ನಲ್ಲ, ಅದೇ ಥರ ಜಿಂಜಿವೈಟಿಸ್, ಈ ಹಲ್ಲು ಇಲ್ಲಿಂದ ಒಂದೊಂದು ಭಾಗವಾಗಿ ನೋಡಿಕೊಂಡ್ರೆ ಎಲ್ಲ ಹಿಡಿ. ಸೊ ರಕ್ತ ಎಲ್ಲಿ ಹೋಗೇ ಇರುತ್ತೆ? ಎಲ್ಲ ಕಡೆಯೂ ಹೋಗಬೇಕು. ನರಗಳು ಒಂದೊಂದು ಕಡೆಯೂ ಮೆಸೇಜ್ ತೊಗೊಳ್ತಾಗಿರಬೇಕು. ಸೊ ದಿಸ್ ಇಸ್ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಹೇಳುವಾಗ, ನ್ಯೂರೋಪತಿ ಅನ್ನುವಾಗ ಇಟ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಅದರಿಂದ ಏನು ಮಾಡಬೇಕು ಅಂದರೆ ಲೈಫ್ ಸ್ಟೈಲ್, ಒಳ್ಳೆ ಲೈಫ್ ಸ್ಟೈಲ್ನ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಳ್ಳೆ ಒಂದು ಬ್ಯಾಲೆನ್ಸ್ ತೊಗೊಂಡು ಬರಬೇಕು. ಸೊ ಎಲ್ಲ ಕಡೆಯೂ ನಮ್ಮ ಆರ್ಡರ್ ಹೋಗಬೇಕು ಅಂದರೆ ಏನು ಮಾಡಬೇಕು? ಒಳ್ಳೆ ವ್ಯಾಯಾಮ, ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು, ಒಳ್ಳೆ ವ್ಯಾಯಾಮ ಬೇಕು, ಬ್ಯಾಲೆನ್ಸ್ ಡಯಟ್ ಅಂದರೆ ಇದನ್ನು ಒಂಥರ ತಡೆ ಮಾಡ್ಬೋದು. ಒಂದು ಬದುಕನ್ನು ಒಂದು ಚೆನ್ನಾಗಿ ಬಂಗಾರವಾಗಿ ಮಾಡಿಸ್ಕೊಳ್ಬೇಕು ಅಂದರೆ ಖಂಡಿತ ಒಂದು ವ್ಯಾಯಾಮ ಬೇಕು, ಫುಡ್ ಕಂಟ್ರೋಲು ಎಲ್ಲ ಬರಬೇಕು. ಮ್ಯಾಕ್ಸಿಮಮ್ ಏನಂತೀವಿ ಅಂದರೆ ಒತ್ತಡ. ಚಿಕ್ಕ ಮಗು ಹುಟ್ಟಿದ ತಕ್ಷಣ ಅದು ಹೇಳುತ್ತೆ ನನಗೆ ಒತ್ತಡ ಅಂತ ಹೇಳುತ್ತೆ, ಮಗು ಅಳೋದೇ ಏನೋ ಒತ್ತಡ ಥರ ಕಾಣಿಸ್ತಾ ಇದೆ, ಆ ಥರ ಆಗಿಬಿಟ್ಟಿದೆ. ಇನ್ನೊಂದು ಯಾಕಂದ್ರೆ ನಮ್ಮ ಲೈಫಲ್ಲಿ ಚೇಂಜಸ್ಸು. ಫಾರ್ ಎಕ್ಸಾಂಪಲ್, ವಿ ಆರ್ ಆಲ್ ವೆರಿ ಗುಡ್ ವರ್ಕರ್ಸ್. ಒಂದು ಕೆಲಸ ನಾವು ಕೊಟ್ಬಿಟ್ರೆ ದ ಮೋಸ್ಟ್ ಲಾಯಲ್ ಪೀಪಲ್ ಪರ್ಹ್ಯಾಪ್ಸ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಯರ್ಲಿ 30% ಆಫ್ ಇಂಡಿಯನ್ಸ್ ಆರ್ ಎವ್ರಿವೇರ್ ದೇರ್, ಬ್ರೈನ್ ಈಸ್ ದೇರ್. ಸೊ ಈಗೇನ ಮುಂಚೆಲ್ಲ ಒಂದು 10 o'clock to 5 o'clock ಒಂದು ರೆಗ್ಯುಲರ್ ಕೆಲಸ ಮಾಡ್ತಾಯಿದ್ರು, ಈಗ ಆಗಿಲ್ಲ. ಸೊ ವಿ ಆರ್ ಬ್ರೇಕಿಂಗ್ ಆಲ್ ಟೈಮ್ ಬ್ಯಾರಿಯರ್ ಎಲ್ಲ ಹೋಯ್ತು. ಇವನ್ ಹೆಂಗಸರಾಗಲಿ ಗಂಡಸರಾಗಲಿ, ಇವನ್ ಯು ಪೀಪಲ್ ಆರ್ ವರ್ಕಿಂಗ್ ಇನ್ ದ ನೈಟ್ ಶಿಫ್ಟ್ಸ್. ಮುಂಚೆಲ್ಲ ನೈಟ್ ಶಿಫ್ಟ್ ಅನ್ನೋದು ಏನೋ ಒಂದು ಗಂಡಸ್ರಿಗೆ ಮಾತ್ರ ಇತ್ತು. ಎವ್ರಿಬಡಿ ಇಸ್ ವರ್ಕಿಂಗ್. BPO ಜಾಬ್ ಇದೆ. ಆಮೇಲೆ ಈಗ ಏನೋ ಲೈಕ್ ಇಡೀ ಪ್ರಪಂಚದಲ್ಲಿ ಕಂಪ್ಯೂಟರ್ ಎಕ್ಸ್ಪ್ಲೋಷನ್ ಎಲ್ಲ ಆಗಿದೆ. ಸೊ ಕಮ್ಯುನಿಕೇಷನ್ ಇರೋದ್ರಿಂದ ಎಲ್ಲರೂ ನೈಟ್ ಶಿಫ್ಟು ಕಂಪ್ಲೀಟ್ ಬದಲಾವಣೆ ಆಗಿದೆ. ದ ಲೈಫ್ ಸ್ಟೈಲ್ ಜಸ್ಟ್ ಕಂಪ್ಲೀಟ್ಲಿ ಟೋಟಲ್ ಬದಲಾವಣೆ ಆಗಿರೋದ್ರಿಂದ ಒಬ್ಬೊಬ್ಬರಿಗೂ ಲೈಫ್ ಸ್ಟೈಲ್ ಚೇಂಜಸ್ ಆರ್ ವೆರಿ ಇಂಪಾರ್ಟೆಂಟ್. ಅಚ್ಚುಕಟ್ಟಾಗಿ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಒಳ್ಳೆ ಬ್ಯಾಲೆನ್ಸ್ಡ್ ಫುಡ್ ಡಯಟ್ ಇಟ್ಕೊಂಡು ನಾನು ಐ ವುಡ್ ಲೈಕ್ ಟು ಗಿವ್ ಸಮ್ ಫ್ರೀ ಟಿಪ್ಸ್ ಟು ಅವರ್ ಎಂಟೈರ್ ಕರ್ನಾಟಕ ಪೀಪಲ್ ಅನ್ನುವಾಗ ನಾವೇನು ಕೊಂಡಿದ್ವಿ, ಡಯಾಬಿಟಿಸ್ ಬಂತಪ್ಪ ಸಕ್ಕರೆ ತಿನ್ನೋದು ನಿಲ್ಲಿಸ್ಬಿಡು, ಎಲ್ಲ ಚೆನ್ನಾಗಾಗ್ಬಿಡುತ್ತೆ. ಅಲ್ಲ, ಸಕ್ಕರೆನಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಗ್ಲೂಕೋಸ್ ಇಸ್ ಈಕ್ವಲ್ ಟು 100 ಅಂದರೆ ಅಕ್ಕಿನಲ್ಲಿ ಇರೋದು ಓನ್ಲಿ 55%. ನಮ್ಮ ಕರ್ನಾಟಕದವರು ಎಲ್ಲ ಅಂದ್ಕೊಂಡಿದ್ದೀವಿ ನಾವು ನಮ್ಮ ರಾಗಿ ತಿಂದರೆ ತುಂಬ ಒಳ್ಳೆಯದು, ರಾಗಿ ಆ್ಯಂಟಿ ಡಯಾಬಿಟಿಕ್ ಥರ ಅಂದ್ಕೊಂಡಿದ್ದಾರೆ. ರಾಗಿನಲ್ಲಿ 86% ಗ್ಲೈಸಿಮಿಕ್ ಇಂಡೆಕ್ಸ್ ಇದೆ. ಅದನ್ನು ಮಿತವಾಗಿ ಡಾಕ್ಟರ್ ಹೇಳ್ಬಿಟ್ಟಿದ್ರು ಅಂತ ನಾಳೆನೇ ಹೋಗಿ ನೀವು ಲೈಕ್ ರಾಗಿ ತಿನ್ನೋದು ನಿಲ್ಲಿಸಿ ಅಂತ ಹೇಳ್ತಾ ಇಲ್ಲ. ಯಾವುದು ಮಿತವಾಗಿ ಇರಬೇಕು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂದರೆ ಎಲ್ಲರೂ ಮಿತವಾಗಿರಬೇಕು. ಲೈಕ್ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ಅಂತ ಅನ್ನುವಾಗ
ನಮ್ಮ ಏನೋ ಲೈಕ್ ಕಡಲೆ ಕಾಳು ಕಡಲೆ ಬೆಳೆ ಇದು ಎರಡು ಸೇರಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಬಾರ್ಲಿ ಇಟ್ಸ್ ಅನ್ ಎಕ್ಸಲೆಂಟ್, ಇದೆಲ್ಲ ಲೋ ಗ್ಲೈಸಿಮಿಕ್ ಇಂಡೆಕ್ಸ್. ಆಮೇಲೆ ನಾವು ಅಂದ್ಕೊಂಡಿದ್ವಿ ಕಡಲೆಕಾಯಿ ತಿಂದ್ಬಿಟ್ರೆ ನಮಗೇನೋ ತುಂಬ ಹೆಚ್ಚು ಇದಾಗ್ಬಿಡುತ್ತೆ ಇದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಫೈನ್, ಕಡಲೆಕಾಯಿ ದಿಸ್ ಆಲ್ ಮೇನ್ ಪೀನಟ್ಸ್ ಅಂತ ಹೇಳ್ತೀವಲ್ಲ, ದ ಪೀನಟ್ಸ್, ಕಡಲೆಕಾಯಿ ಆಗಲಿ, ಕಡಲೆ ಬೆಳೆ ಆಗಲಿ, ಕಡಲೆ ಕಾಳು, ಆಮೇಲೆ ಬಾರ್ಲಿ, ಇದೆಲ್ಲ ಲೋ ಗ್ಲೈಸೆಮಿಕ್ ಇಂಡೆಕ್ಸ್. ಫಾರ್ ಚೆನ್ನ ಈಸ್ ವಂಡರ್ಫುಲ್, ಇಟ್ಸ್ ಓನ್ಲಿ 14%. ಆ್ಯಂಡ್ ಕಂಪೇರ್ ಟು ಅವರ್ 86% ಆಫ್ ರಾಗಿ ಎನ್ನುವಾಗ ಇದನ್ನು ಈ ಥರ ಏನು ಮಾಡಬೇಕು, ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಬರಬೇಕು. ಹಣ್ಣು ತೊಗೋಬೇಕು. ಮಾವಿನ ಹಣ್ಣು ನೋಡಲೇಬಾರ್ದು ಡಯಾಬಿಟಿಸ್ ಬಂದವರು ಎಲ್ಲ ಕ್ರ್ಯಾಪ್. ಮಾವಿನ ಹಣ್ಣು ಒಂದು ಪೀಸ್ ತಿನ್ನು, ಸುಮ್ಮನೆ ಕೂತ್ಕೊಂಡು ಅದರಲ್ಲಿ ಸ್ನಾನ ಮಾಡೋದು ಬೇಡ ಅಲ್ವಾ, ಆ ಥರ. ಅದೇ ಥರ ರಾಗಿ ಮುದ್ದೆ, ಡೈಲಿ ರಾಗಿ ಮುದ್ದೆ ತಿಂತಾ ಇದ್ದೀನಿ ಸರ್, ನಾವೆಲ್ಲ ಅಕ್ಕಿಯೆಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ. ನೋ, ರಾಗಿ ಮುದ್ದೆ ಆಗಲಿ ಅಕ್ಕಿ ಆಗಲಿ ಇದನ್ನು ಒಂದು ದಿವಸ ಅಕ್ಕಿ, ಒಂದು ದಿವಸ ಚಪಾತಿ, ಒಂದು ದಿವಸ ರಾಗಿ, ಒಂದು ದಿವಸ ಚೆನ್ನ, ಒಂದು ದಿವಸ ಪೀನಟ್, ಈ ಥರ ಚೆನ್ನಾಗಿ ಮಾಡ್ಕೊಂಡು ಬಂದುಬಿಟ್ರೆ ದಿಸ್ ಇಸ್ ಕಾಲ್ಡ್ ದ ಬ್ಯಾಲೆನ್ಸ್ಡ್ ಡಯಟ್. ಯು ಗೆಟ್ ದ ಪ್ರೋಟೀನ್ ವಾಟ್ ಯು ರಿಕ್ವೈರ್, ಯು ಗೆಟ್ ದ ಸ್ಟಾರ್ಚ್. ಹೊಟ್ಟೆ ಒಳಗೆ ಹೋಗಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನುವಾಗ ಏರ್ಪೇರ್ ಆಗೋಲ್ಲ. ಆ ಸಕ್ಕರಾಂಶ ಇದಲ್ಲ, ಅದು ಇನ್ಸುಲಿನ್ ನಿಧಾನಕ್ಕೆ ಬರುತ್ತೆ, ನಿಮ್ಮ ಸಕ್ಕರೆ ಬರುತ್ತೆ, ಹೇಳಿದ್ನಲ್ಲ ಹೋಗಿ ಅದು ಸ್ವಿಚ್ ಆದ ತಕ್ಷಣ ಆ ಸೆಲ್ ಒಳಗೆ ಈ ಎನರ್ಜಿ ಹೋಗುತ್ತೆ. ಆವಾಗ ಅವರ್ ಇಡೀ ಬಾಡಿ ಈಸ್ ವೆರಿ ಗುಡ್, ಯುವರ್ ನರ್ವ್ ಕಂಡಕ್ಷನ್ ಇಸ್ ವೆರಿ ಗುಡ್, ಯು ಆರ್ ಏಬಲ್ ಟು ಪಾಸ್ ವೆರಿ ಕಂಫರ್ಟಬ್ಲಿ, ಯು ಆರ್ ಏಬಲ್ ಟು ಲೀಡ್ ಇರೋದು ಇನ್ಸುಲಿನ್ ಉಪಯೋಗಿಸ್ಕೊಂಡು ಚೆನ್ನಾಗಿ ನಾವು ಬದುಕಬಹುದು. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮಾತಾಡ್ತೀನಿ. ವೀಕ್ಷಕರೇ ನೋಡಿದ್ರಲ್ಲ, ಡಯಾಬಿಟಿಕ್ ನ್ಯೂರೋಪತಿ ಅಂತ, ಡಯಾಬಿಟಿಸ್ನಿಂದ ನರಗಳ ಒಂದು ಮೇಲೆ ಕೂಡ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರು ಡಾಕ್ಟ್ರು. ಇನ್ನಷ್ಟು ಮಾಹಿತಿ ಇದೆ ಇದ್ರ ಬಗ್ಗೆ ಇದರ ಬ್ರೇಕ್ನ ನಂತರ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಈ ಬಗ್ಗೆ ಡಯಾಬಿಟಿಕ್ ಬಗ್ಗೆ ನಿಮಗೆ ಸಮಸ್ಯೆಗಳಿದ್ರೆ, ಅದ್ರ ಬಗ್ಗೆ ಅನುಮಾನ ಇದ್ದರೆ ನೀವು ಕೂಡ ಕೇಳಬಹುದು ಒಂದು ಬ್ರೇಕ್ನ ನಂತರ.